4 ಕ್ಷೇತ್ರಗಳಲ್ಲಿ ಚುನಾವಣೆಯಾಯಿತು. ಆ 4 ಕ್ಷೇತ್ರಗಳು ಯಾವುದು ಅಂದರೆ ಕರ್ನಾಟಕದಲ್ಲಿ ಶಿಗ್ಗಾಂವಿ ಮತ್ತು ಸಂಡೂರು ಮತ್ತು ಚನ್ನಪಟ್ಟಣ. 4ನೆಯದು ಕೇರಳದ ವಯನಾಡು. ಇಲ್ಲಿ 4 ಕ್ಷೇತ್ರಗಳಲ್ಲಿ ಅನಾವಶ್ಯಕವಾದಂಥ ಚುನಾವಣೆಗಳಾಯಿತು. ಯಾಕೆ ಅನಾವಶ್ಯಕವಾದ ಚುನಾವಣೆಗಳು ಅಂತಂದರೆ, ಶಿಗ್ಗಾಂವಿಯಲ್ಲಿದ್ದಂಥ ತುಕಾರಾಮ್ರವರು ಏನು ವಿಧಾನಸಭೆಯ ಸದಸ್ಯರಾಗಿದ್ದರು, ಅದಕ್ಕೆ ರಾಜೀನಾಮೆಯನ್ನು ನೀಡಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡ್ರು. ಹಾಗೆಯೇ ಬಸವರಾಜ ಬೊಮ್ಮಾಯಿ ಮತ್ತು ಚನ್ನಪಟ್ಟಣದಿಂದ ಕುಮಾರಸ್ವಾಮಿಯವರು, ಈ 3 ಜನಗಳು ಕೂಡ ಚುನಾವಣೆಗೆ ನಿಂತು ಸರ್ಕಾರಕ್ಕೆ ಅನಾವಶ್ಯಕವಾದ ಖರ್ಚನ್ನು ತಂದರು. ನೀವು ನಮ್ಮ ಒಂದು ಸಿಂಬಲನ್ನು ನೋಡಬಹುದು. ಅದರಲ್ಲಿ ಒಂದು ಕಡೆ ಫ್ಲವರ್, ಒಂದು ಪುಷ್ಪಗುಚ್ಛ ಇದೆ, ಇನ್ನೊಂದು ಕಡೆ ಚಾಟಿ ಇದೆ. ಯಾರು ಸರ್ಕಾರಕ್ಕೆ ಹೊರೆಯಾಗ್ತಾರೆ, ಸರ್ಕಾರಕ್ಕೆ ಅನಾವಶ್ಯಕವಾದ ಖರ್ಚನ್ನು ತರ್ತಾರೆ, ಅವರಿಗೆ ಚಾಟಿಯನ್ನು ಹೊಡೆಯುವಂಥ ಒಂದು ಪ್ರತೀಕ ಅದು. ಮತ್ತು ಇನ್ನೊಂದು ಪುಷ್ಪಗುಚ್ಛ ಏನಿದೆ, ಸರ್ಕಾರಕ್ಕೆ ಏನು ಅನುಕೂಲವನ್ನು ಮಾಡಿಕೊಡ್ತಾರೆ ಅವರಿಗೆ ಪುಷ್ಪಗುಚ್ಛವನ್ನು ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ನಾವು ಸಿಂಬಾಲಿಕ್ ಆಗಿ ತೋರಿಸ್ತಾ ಇದ್ದೇವೆ. ಇದನ್ನು ನೋಡಿದಾಗ ಈ 3 ಕ್ಷೇತ್ರಗಳು, ವಯನಾಡಿನಲ್ಲಿ ರಾಹುಲ್ ಗಾಂಧಿಯವರು ವಯನಾಡಲ್ಲೂ ನಿಂತಿದ್ದರು ಮತ್ತು ಅಲ್ಲಿ ಅಮೇಥಿಯಲ್ಲೂ ಚುನಾವಣೆಗೆ ನಿಂತಿದ್ದರು. ಅಮೇಥಿಯಲ್ಲಿ ಗೆದ್ದ ತಕ್ಷಣ ವಯನಾಡಲ್ಲಿ ಅವರು ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ಮತ್ತೆ ವಯನಾಡಲ್ಲಿ ಚುನಾವಣೆಯನ್ನು ಮಾಡಬೇಕಾಗಿ ಬಂತು. ಅದು ಒಂದು ಅನಾವಶ್ಯಕ ಚುನಾವಣೆ ಆಯಿತು. ಇಷ್ಟು 75 ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಚುನಾವಣಾ ಆಯೋಗ ಏನಿದೆ, ಅದು ನಿಜವಾಗಿಯೂ ಕೂಡ ಒಂದು ನಿಷ್ಪ್ರಯೋಜಕ, ನಿಸ್ಸತ್ವವಾಗಿರ್ತಕ್ಕಂಥ ಸಂಸ್ಥೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಬೇಜಾರಾಗುತ್ತೆ. ಯಾಕೆಂತಂದರೆ ಚುನಾವಣಾ ಆಯೋಗ ಚುನಾವಣೆಗಳನ್ನು ಮಾಡುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡುವುದಿಲ್ಲ. ಅದು ಸರ್ಕಾರವನ್ನು ಪ್ರತಿನಿಧಿಸುವಾಗ ಅದು MLAಗಳಿಗಾಗಿ 75 ವರ್ಷಗಳಲ್ಲಿ ಒಂದು ಬದಲಾವಣೆಯನ್ನು ಕೂಡ ನಾವು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಚುನಾವಣೆ ಇದರಲ್ಲಿ MLAಗಳಿಗೆ ನೀವು MLAಗಳಾದರೆ ನಿಮ್ಮ ಅವಧಿ ಮುಗಿಯುವವರೆಗೆ ನೀವು ರಾಜೀನಾಮೆ ಕೊಡುವ ಹಾಗಿಲ್ಲ. 5 ವರ್ಷವೂ MLA ಆಗೇ ಇರಬೇಕು. MP ಆಗಿದ್ದರೆ MP ಆಗಿ 5 ವರ್ಷ ರಾಜೀನಾಮೆ MP ಆಗೇ ಇರಬೇಕು ಅಂತಕ್ಕಂಥದ್ದನ್ನು ಹೇಳುವಷ್ಟು ತಾಕತ್ತಾಗಲಿ, ಅದಕ್ಕೆ ಒಂದು ಹಕ್ಕಾಗಲಿ ಅಥವಾ ಒಂದು ಅಧಿಕಾರವಾಗಲಿ ಚುನಾವಣಾ ಆಯೋಗಕ್ಕೆ ಇಲ್ಲ. ಇದನ್ನು ಹಿಂದೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಕ್ಕಂಥ ಗೋಪಾಲನ್ ಸ್ವಾಮಿ ಅವರು ಹೇಳ್ತಾರೆ, ಚುನಾವಣಾ ಆಯೋಗ ಏನಿದ್ರು ರಾಜಕೀಯ ಪಕ್ಷಗಳಂತ ಮಾನ್ಯತೆ ಮಾಡಬಹುದೇ ಹೊರತು ಅಮಾನ್ಯತೆ ಮಾಡೋದಕ್ಕಾಗೋದಿಲ್ಲ. ದೇ ಕ್ಯಾನ್ ಓನ್ಲಿ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್, ದೇ ಕಾಂಟ್ ಡಿರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್. ಹೀಗಾಗಿ ದೇಶದಲ್ಲಿ 967 ರಾಜಕೀಯ ಪಕ್ಷಗಳಿದೆಯಂತೆ. ಅವ್ರು ಹೇಳ್ತಾರೆ, ಎಷ್ಟೋ ಪಕ್ಷಗಳು ತಮ್ಮ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಎಷ್ಟೋ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದೆ, ಹಾಗೂ ಸರ್ಕಾರದ ಹಣವನ್ನು ಪಡೆಯುವುದಕ್ಕೋಸ್ಕರವೇ ಎಷ್ಟೋ ರಾಜಕೀಯ ಪಕ್ಷಗಳಿದೆ ಅಂತ ಹೇಳ್ತಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ಚುನಾವಣಾ ಆಯೋಗ ಚುನಾವಣೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಅದಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ, ಸರ್ಕಾರ ರಕ್ಷಿತ ಕೇಂದ್ರದ ದೃಷ್ಟಿಯಲ್ಲಿ ಚುನಾವಣಾ ಆಯೋಗ ಕೂಡ ಸರ್ಕಾರಕ್ಕೆ ಒಂದು ಹೊರೆ ಅಂತ ಹೇಳಬೇಕಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹೀಗಾಗಿ ನಾವು ಇವತ್ತು ಪ್ರಜಾಪ್ರಭುತ್ವವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ನೋಡಬೇಕಾಗಿದೆ. ಪ್ರಪಂಚದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿರುವಾಗ ಇಂಥ ಒಂದು ಕ್ರೂಡ್ ಏನು ವ್ಯವಸ್ಥೆಯಲ್ಲಿ ಒಂದು ಸರ್ಕಾರವನ್ನು ರಚಿಸ್ತಾ ಇದ್ದಾರೆ, ಏನು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನಿಜವಾಗಿಯೂ ಕೂಡ ದೇಶದ ಪ್ರಗತಿಗೆ ಅದು ಒಂದು ಅಡ್ಡಗಾಲ ಥರ ಆಗಿದೆ, ಅಡ್ಡಿಯಾಗಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಎಷ್ಟು ಕೋಟಿಗಳನ್ನು ನಾವು ಕಳ್ಕೊಂಡಿದ್ದೀವಿ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ. ಪ್ರಜಾಪ್ರಭುತ್ವದ ಮೊಮ್ಮಕ್ಕಳಾದಂಥ ರಾಜಕಾರಣಿಗಳು ಪ್ರಜಾಪ್ರಭುತ್ವದ ತತ್ವ, ಆದರ್ಶ, ನಿಷ್ಠೆಗಳನ್ನೆಲ್ಲ ಗಾಳಿಗೆ ತೂರಿ
ಅದನ್ನು ಒಂದು ರಾಜಕೀಯವನ್ನು ಒಂದು ವ್ಯವಹಾರವನ್ನಾಗಿ ಮಾಡ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಸರಿ ಇಲ್ಲ ಅಂತ ಬರೀ ನಾವು ಸರ್ಕಾರ ರಕ್ಷತೆ ಕೇಂದ್ರದವ್ರು ಮಾತ್ರ ಹೇಳ್ತಾ ಇಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೇಳಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಣಯ್ಯನವರು ಹೇಳ್ತಾರೆ, ರಾಜಕೀಯವನ್ನು ವ್ಯವಹಾರಕ್ಕೆ ಬಳಸ್ಕೊತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾಣಯ್ಯನವರು ಹೇಳ್ತಾರೆ. ಹಾಗೆ ಚೀಫ್ ಎಲೆಕ್ಷನ್ ಕಮಿಷನರ್, ಮಾಜಿ ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳ್ತಾರೆ, ಕಪ್ಪು ಹಣವಿಲ್ಲದೆ ಚುನಾವಣೆಗಳು ನಡೆಯೋದಿಲ್ಲ ಅಂತಾರೆ. ಇಷ್ಟರ ಮಟ್ಟಿಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಹದಗೆಟ್ಟಿದೆ. ಈಗ ನಾವು ನೋಡ್ತಾ ಇದ್ದೇವೆ, ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕಾರಕ್ಕೋಸ್ಕರ ಗುಂಪುಗಳಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರವರೇ ಇಬ್ಬಾಗವಾಗಿ ನಾಳೆ ಮತ್ತೆ ಚುನಾವಣೆ, ಮಧ್ಯಂತರ ಚುನಾವಣೆ ನಡೆಯುವ ಸಂಭವವೇನಾದರೂ ಬಂದರೆ ನಾವು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ಈ ಬಾರಿ ನಾವು ಗಂಭೀರವಾಗಿ ತೆಗೆದುಕೊಂಡು ಈ ಮಧ್ಯಂತರ ಚುನಾವಣೆಯನ್ನು ನಾವು ಬಹಿಷ್ಕರಿಸಲೇಬೇಕಾಗತ್ತೆ. ಪ್ರಜಾಪ್ರಭುತ್ವಕ್ಕೆ ನಾವು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕೇ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಟ್ಟಿದೆ. ಅದಕ್ಕೋಸ್ಕರ ನಾವು ಸರ್ಕಾರ ರಕ್ಷತೆ ಕೇಂದ್ರದವರು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ಬಹಳ ಒಳ್ಳೆಯ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟೋ ದೇಶಗಳಲ್ಲಿ ಅದು ಪ್ರೂವ್ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಅದು ಏನಾಗಿ ಹೋಗಿದೆ ಅಂತಂದರೆ, ಆ ಪ್ರಜಾಪ್ರಭುತ್ವ ಅಂತಕ್ಕಂಥ ಸೀತಾ ಮಾತೆಯ ಹೊಟ್ಟೆಯಲ್ಲಿ ಲವಕುಶರು ಹುಟ್ಟಲಿಲ್ಲ, ದುರ್ಯೋಧನ ದುಶ್ಯಾಸನರಂತೂ ಹುಟ್ಟುಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಒಂದು ಸರ್ಕಾರದ ದೃಷ್ಟಿಯಲ್ಲಿ ಹೊರೆಯಾಗಿದೆ. ಮೋರ್ ಪ್ರೊಫೆಷನಲಿಸಮ್ ಇನ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಹೇಳ್ತೇವೆ. ಮೋರ್ ಪ್ರೊಫೆಷನಲಿಸಮ್ ಅಂತಂದರೆ ಮೂವ್ ಫ್ರಮ್ ಸಂಭವ್ ಗೌರ್ನಮೆಂಟ್ ಟು ಫುಲ್ ಫ್ಲೆಡ್ಜ್ ಗೌರ್ನಮೆಂಟ್ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟ ಸರ್ಕಾರೋ ರಕ್ಷತಿ ರಕ್ಷಿತಃ ವರ್ಸಸ್ ಸರ್ಕಾರೋ ಭಕ್ಷತಿ ಭಕ್ಷಿತಃ. ಸರ್ಕಾರವನ್ನು ಏನು ಭಕ್ಷಿಸ್ತಾ ಇದ್ದಾರೆ, ಈ ಒಂದು ಹೋರಾಟ ಇದು ನಮ್ಮ ಈ ಒಂದು ಸರ್ಕಾರ ರಕ್ಷತೆ ಕೇಂದ್ರದ ಹೋರಾಟ ಈ ರೀತಿಯಲ್ಲಿ ನಡೀತಾ ಇದೆ. ಪೊಲಿಟಿಷಿಯನ್ಸ್ ಆರ್ ಅಸೆಟ್ ಟು ದ ನೇಷನ್ ಬಟ್ ಲಯಬಿಲಿಟಿ ಟು ದ ಗೌರ್ನಮೆಂಟ್ ಅಂತ. ಯಾಕೆಂದರೆ ಈ ರಾಜಕಾರಣಿಗಳು ಅವರಲ್ಲಿರ್ತಕ್ಕಂಥ ದೇಶಾಭಿಮಾನ, ದೇಶಭಕ್ತಿ ಬೇರೆ ಯಾರೂ ಇಲ್ಲ. ಅವರು ಭಾಷಣದಲ್ಲೆಲ್ಲ ಹೇಳ್ತಾ ಇರ್ತಾರೆ, ನನ್ನ ದೇಹದಲ್ಲಿ ರಕ್ತದ ಕೊನೆ ಹನಿ ಇರುವವರೆಗೂ ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತಾರೆ. ಹಾಗೆ ಕೊನೆ ಉಸಿರಿರುವವರೆಗೂ ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳ್ತಾರೆ. ಇಂಥವರು ಬರೀ ದೇಶಾಭಿಮಾನ, ದೇಶಭಕ್ತಿ ಮಾತ್ರ ಅವರಲ್ಲಿದೆ. ಆದರೆ ನೀವು ಸರ್ಕಾರದ ದೃಷ್ಟಿಯಲ್ಲಿ ನೋಡಿದಾಗ ದೇ ಆರ್ ಲಯಬಿಲಿಟಿ ಟು ದ ಗೌರ್ನಮೆಂಟ್. ಇಷ್ಟು ವರ್ಷಗಳಲ್ಲಿ ಒಂದು ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ನಷ್ಟವನ್ನು ಇವರು ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಒಂದು ಸರ್ಕಾರ ರಕ್ಷತೆ ಕೇಂದ್ರದ ಚಿಹ್ನೆಯಾಗಿರ್ತಕ್ಕಂಥ ಪುಷ್ಪಗುಚ್ಛ ಮತ್ತು ಚಾಟಿಯನ್ನು ತೆಗೆದುಕೊಂಡಾಗ 4 ಜನಗಳಿಗೆ ನಾವು ಚಾಟಿಯನ್ನು ಅಲ್ಲಿ ಹೊಡಿಬೇಕಾಗಿ ಬರುತ್ತೆ. ಯಾರ್ಯಾರು ಅಂತಂದರೆ, ವಯನಾಡಿನಲ್ಲಿ ಅನಾವಶ್ಯಕ ಚುನಾವಣೆಯನ್ನು ತಂದಂಥ ರಾಹುಲ್ ಗಾಂಧಿ, ಶಿಗ್ಗಾವಿಯಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ, ಹೀಗೆ 3 ಕಡೆ ಚುನಾವಣೆಯನ್ನು ತಂದಂಥ ಈ ರಾಜಕಾರಣಿಗಳಿಗೆ ನಾವು ಚಾಟಿ ಏಟನ್ನು ಕೊಡುವ ಮೂಲಕ ನಾವು ಈ ಸರ್ಕಾರದ ಒಂದು ಪರವಾಗಿ ಮುಂದೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಅನಾವಶ್ಯಕವಾಗಿ ಹೇಗೆ ನಮ್ಮ ಸರ್ಕಾರದ ಹಣ ಖರ್ಚಾಗುತ್ತೆ ಅನ್ನೋದಕ್ಕೆ ಈಗ ಕೆಲವೇ ತಿಂಗಳುಗಳ ಹಿಂದೆ ನಡೆದಂಥ ಬೆಳಗಾವಿ ಅಧಿವೇಶನ, ಅದಕ್ಕೆ ಖರ್ಚಾದಂಥದ್ದು 13 ಕೋಟಿ ರೂಪಾಯಿಗಳು. ಆದರೆ ಅಲ್ಲಿ ಏನು ಮಾಡಿದ್ರು ಅಂತಕ್ಕಂಥದ್ದು ತಮಗೆ ಚೆನ್ನಾಗಿ ಗೊತ್ತಿದೆ. ಒಬ್ರಿಗೊಬ್ಬರು ಸಣ್ಣ ಮಕ್ಕಳ ಥರ ಜಗಳಗಳನ್ನ ಆಡಿ ಬೇರೆ ಬೇರೆ ಉಪಯೋಗಿಸಲಿರ್ತಕ್ಕಂಥ ಭಾಷೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ 13 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ.
ಏನನ್ನ ಸಾಧನೆ ಮಾಡಿದ್ರು ಇವರು ಅನ್ನೋದನ್ನ ನಾವು ನೋಡಿದ್ರೆ ಏನು ಸಾಧನೆ ಇಲ್ಲ. ಈ ರೀತಿಯಲ್ಲಿ ಸರ್ಕಾರದ ಹಣ ಲೂಟಿ ಆಗ್ತಾ ಇದೆ. ನಾವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋಗಬೇಕಾಗಿದೆ. ಒಂದು ಕಡೆ ಈ ರೀತಿ ಆದರೆ ಕರ್ನಾಟಕ ರಾಜ್ಯದಲ್ಲಿ 59,000 ಉಪಾಧ್ಯಾಯರ ಕೊರತೆ ಇದೆಯಂತೆ. 59,000 ಉಪಾಧ್ಯಾಯರುಗಳು ಬೇಕಾಗಿದೆ. ಆದರೆ ಸರ್ಕಾರದಲ್ಲಿ ಅವ್ರನ್ನ ತಗೊಳ್ಳೋದಕ್ಕೆ ಹಣ ಇಲ್ಲ. 13,000 ಟೀಚರ್ಗಳನ್ನು ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ 13,000 ತಗೊಂಡ್ರೂ ಕೂಡ ಇನ್ನು 46,000 ಉಪಾಧ್ಯಾಯರುಗಳ ಕೊರತೆಯನ್ನು ನಾವು ಕಾಣಬಹುದಾಗಿರುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ಅನ್ಪ್ರೊಫೆಷನಲಿಸಮ್ ಸರ್ಕಾರದ ಆಡಳಿತದಲ್ಲಿ ಯಾವ ರೀತಿಯಾದಂಥ ಚಾಣಕ್ಷತನವಾಗಲಿ ಬುದ್ಧಿವಂತನವಾಗಲಿ ಅದಕ್ಕೆ ಅವಕಾಶವೇ ಇಲ್ಲವಾಗಿದೆ. ಎಲ್ಲವೂ ಕೂಡ ಸರ್ಕಾರದ ಈ ಒಂದು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಸರ್ಕಾರ ನಲುಗ್ತಾ ಇದೆ, ದಿನದಿನಕ್ಕೆ ಕ್ಷೀಣವಾಗ್ತಾ ಇದೆ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 40 ಕೋಟಿ ಜನಸಂಖ್ಯೆ ಇತ್ತು. ಈಗ 144 ಕೋಟಿ ಜನಸಂಖ್ಯೆ ಇದೆ. ಈ 40 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಮ ದೇಶದಲ್ಲಿ ಒಂದಷ್ಟು ಫಲವತ್ತಾದ ಭೂಮಿ, ಬೆಟ್ಟ ಪರ್ವತಗಳು, ಖನಿಜ ಸಂಪತ್ತು, ಹೀಗೆ ಒಂದಷ್ಟು ಪ್ರಾಕೃತಿಕ ಸಂಪತ್ತು ಇತ್ತು. ಅದಕ್ಕೆ ಹಿಂದೆ 800 ವರ್ಷಗಳ ಕಾಲ ಹೊರಗಡೆಯಿಂದ ಬಂದಂಥ ಪರ್ಷಿಯನ್ ದರೋಡೆಕೋರರು ನಮ್ಮ ದೇಶವನ್ನು ದರೋಡೆ ಮಾಡೋಕ್ಕೆ ಬಂದಂಥವರು ದೇಶವನ್ನು ಲೂಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮ ದೇಶವನ್ನು ಲೂಟಿ ಮಾಡಿದ್ರು. 800 ವರ್ಷಗಳ ಕಾಲ ಆನೆ ಮತ್ತು ಒಂಟೆಗಳ ಮೇಲೆ ನಮ್ಮ ದೇಶದ ಸಂಪತ್ತನ್ನು ಹೊತ್ಕೊಂಡು ಹೋದರು. ಆಮೇಲೆ ಬಂದಂಥ ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದರು. 200 ವರ್ಷಗಳಲ್ಲಿ ಅವರು ನಮ್ಮ ದೇಶವನ್ನು ಇನ್ನಷ್ಟು ಲೂಟಿ ಮಾಡೋದ್ರ ಜೊತೆಗೆ ಅವರು ಹಡಗಿನಲ್ಲಿ ತುಂಬಿಕೊಂಡು ಹೋದರು ನಮ್ಮ ಸಂಪತ್ತನ್ನು. ಸ್ವಾತಂತ್ರ್ಯ ಬಂದಾಗ ನಮಗೆ ಉಳಿದಿದ್ದು ಏನೂ ಹೊತ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಅಂಥದ್ದು ಮಾತ್ರ ಒಂದಷ್ಟು ಫಲವತ್ತಾದ ಭೂಮಿ, ಖನಿಜ ಸಂಪತ್ತು, ನದಿಗಳು ಈ ರೀತಿಯಲ್ಲಿ ಉಳ್ಕೊಂಡಿತ್ತು. ಆಗ ನಮ್ಮ ಜನಸಂಖ್ಯೆ ಇದ್ದಿದ್ದು 40 ಕೋಟಿ ಮಾತ್ರ. ಇವತ್ತು 144 ಕೋಟಿ ಆಗಿದೆ. ಈ ಉಳಿದಿರ್ತಕ್ಕಂಥ ಭೂಮಿಯನ್ನು, ನದಿಗಳನ್ನು ಉಳಿಸ್ಕೊಂಡು ಬದುಕೋಣ ಅಂತಂದರೆ ಅದನ್ನು ಕೂಡ ಇದು ಹೋಗ್ತಾ ಇದೆ. ಇವಾಗ ಉದಾಹರಣೆ ಬೆಂಗಳೂರನ್ನೇ ತಗೊಂಡ್ರೆ, ಬೆಂಗಳೂರಿನಲ್ಲಿ ಎಷ್ಟೋ ಕೆರೆಗಳು ಒಣಗಿ ಹೋಗಿದೆ. ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ. ಈ ರೀತಿಯಲ್ಲಿ ಹೋದರೆ ಕುಡಿಯುವ ನೀರಿಗೆ ಕೂಡ ನಾವು ಹಾಹಾಕಾರವನ್ನು ಪಡಬೇಕಾಗುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಒಂದು ಸ್ಥಿತಿಯಿಂದ ನಾವು ಹೊರಬರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಸರ್ಕಾರ ರಕ್ಷತೆ ಕೇಂದ್ರ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ಇಷ್ಟೊಂದು ಬುದ್ಧಿಜೀವಿಗಳಿದ್ದೂ ಕೂಡ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯವನ್ನು, ಬುದ್ಧಿವಂತಿಕೆಯನ್ನು ಅಥವಾ ಒಂದು ತಾಕತ್ತನ್ನು ತೋರಿಸಲಿಲ್ಲ ಯಾರು. ಬೇಕಾದಷ್ಟು ಅರ್ಥಶಾಸ್ತ್ರಜ್ಞರು, ಆರ್ಥಿಕ ತಜ್ಞರು ಇದ್ದೂ ಕೂಡ ಯಾರೂ ಕೂಡ ಹೇಳಿಲ್ಲ. ಅದಕ್ಕೆ ಯಾವ ರೀತಿಯಾದಂಥ ಬುದ್ಧಿವಂತಿಕೆಯೂ ಬೇಕಾಗಿಲ್ಲ. ಕುಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಕೃಷಿ ಕಾರ್ಮಿಕನಿಂದ ಹಿಡಿದು ಒಬ್ಬ CEO ಆಫ್ ದಿ ಕಂಪನಿಯವರೆಗೂ ಕೂಡ ಗೊತ್ತು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅನ್ನೋದು. ಅಂಗೈ ಹುಂಡಿಗೆ ಕನ್ನಡಿ ಬೇಕಾಗ್ತಕ್ಕಂಥ ಮಾತು ಹೇಳ್ತಾರೆ. ಹಾಗೆ ನಮ್ಮ ದೇಶ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅನ್ನೋದಕ್ಕೆ ಅಷ್ಟೊಂದು ನಾವು ಅದು ಏನೋ ಬಹಳವಾದಂಥ ಬುದ್ಧಿವಂತಿಕೆ ಬೇಡ. ಮನಮೋಹನ್ ಸಿಂಗ್ ಅಂತ ಪ್ರಧಾನಮಂತ್ರಿ ಕೂಡ ಹೇಳಲಿಲ್ಲ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅಂತ ಒಬ್ಬ ಆರ್ಥಿಕ ತಜ್ಞ ಆತ. ಅವರ ಒಂದು 2004ರಿಂದ 2014ರವರೆಗೆ ಆ ಒಂದು ಸಂದರ್ಭದಲ್ಲಿ ಕೆಲವಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಅವ್ರು ಮಾಡಿರ್ಬೋದು. ಆದರೆ ಅವ್ರ ಕಾಲದಲ್ಲಿ ಅವರ ಹೆಸರಿನಲ್ಲಿ ಅವ್ರನ್ನ ಮುಂದಿಟ್ಕೊಂಡು ದೇಶವನ್ನು ಬಹಳಷ್ಟು ಲೂಟಿ ಹೊಡೆದು, ಅದರಲ್ಲಿ ಥೋರಿಯಂ ಅಂತಕ್ಕಂಥ ಒಂದು ಅಮೂಲ್ಯವಾದ ಖನಿಜ ಸಂಪತ್ತನ್ನು ಲೂಟಿ ಹೊಡೆದು ಸುಮಾರು 1,95,300 ಟನ್ಗಳಷ್ಟು ಆ ಥೋರಿಯಂ ಅಂತಕ್ಕಂಥ ಬಹಳ ಅಮೂಲ್ಯವಾದ ಖನಿಜ ಸಂಪತ್ತನ್ನು ಲೂಟಿ ಹೊಡೆದ್ರು. ಅದರ ಬೆಲೆ 43 ಲಕ್ಷ ಕೋಟಿ ರೂಪಾಯಿಗಳು. ಈ ರೀತಿಯಲ್ಲಿ ನಾವು ಎಲ್ಲವನ್ನು ಕಳ್ಕೊತಾ ಇದ್ದೇವೆ.
ಏನು ಉಳಿಯುತ್ತೆ ಅನ್ನೋದು ಇವತ್ತು ಪ್ರಶ್ನೆಯಾಗಿದೆ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸರ್ಕಾರ ರಕ್ಷಿತ ಕೇಂದ್ರದ ಸದಸ್ಯರಾಗುವ ಮೂಲಕ ಸರ್ಕಾರವನ್ನು ನಾವು ಬಲಗೊಳಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ನಾವು ಕೇಳ್ಕೊತಾ ಇದ್ದೇನೆ. ಇತ್ತೀಚೆಗೆ ಪ್ರಜಾಪ್ರಭುತ್ವ ದಿವಸ ಅಂತ ಆಚರಿಸಿದರು ಎಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು. ಯಾರೂ ಕೂಡ ಯಾಕೆ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗಿದೆ ಅಂದರೆ ಆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇವರು ದೇಶವನ್ನು ಲೂಟಿ ಹೊಡೆಯೋದಕ್ಕೆ ಅನುಕೂಲವಾಗ್ತಿದೆ. ನಾವು ಬೆಳೆಸಬೇಕಾಗಿರೋದು ಸರ್ಕಾರವನ್ನೇ ಹೊರತಾಗಿ ಪ್ರಜಾಪ್ರಭುತ್ವವನ್ನಲ್ಲ. ಸರ್ಕಾರವನ್ನು ನಡೆಸೋದಕ್ಕೆ ಪ್ರಜಾಪ್ರಭುತ್ವದಿದ್ರೆ ಇನ್ಯಾವುದೋ ವ್ಯವಸ್ಥೆಗಳಾಗತ್ತೆ. ಏನು ಹಿಂದೆ ರಾಜರ ಕಾಲದಲ್ಲಿ ಜನ ಬದುಕಲಿಲ್ವಾ? ಪ್ರಜಾಪ್ರಭುತ್ವದಿಂದಲೇ ಆಗಬೇಕಾ? ಇಷ್ಟೆಲ್ಲ ನಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಪ್ರಜಾಪ್ರಭುತ್ವದ ಅವಶ್ಯಕತೆಯಾದರೂ ಏನಿದೆ ಅಂತಕ್ಕಂಥದ್ದು ಇವತ್ತು ನಾವು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ರಕ್ಷಿತ ಕೇಂದ್ರ ಕೆಲವು ಒತ್ತಾಯಗಳನ್ನು ಸರ್ಕಾರಕ್ಕೆ ಮಾಡ್ತಾ ಇದೆ. ಪಠ್ಯ ಪುಸ್ತಕಗಳಲ್ಲಿ ಸರ್ಕಾರ ಅಂತಕ್ಕಂಥ ಒಂದು ಪಾಠವನ್ನು ಅದರಲ್ಲಿ ಅಳವಡಿಸಿ ಅಂತ ಕೇಳ್ಕೊತಾ ಇದ್ದೇವೆ. ವಿಶ್ವಸಂಸ್ಥೆಗೆ ಒಂದು ವಿಶ್ವ ಸರ್ಕಾರ ದಿನ ಅನ್ನೋದನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೇವೆ. ಆಮೇಲೆ ಕೋಮು ಗಲಭೆಗಳಾಗ್ತಕ್ಕಂಥ ಸ್ಥಳಗಳಲ್ಲಿ, ಎಲ್ಲಿ ಕೋಮು ಗಲಭೆಗಳಾಗುತ್ತೆ ಅಂತ ಒಂದು ಸೂಕ್ಷ್ಮ ಸ್ಥಳಗಳಲ್ಲಿ ಶಾಂತಿ ಸಮಿತಿಯನ್ನು ಮಾಡಿ, ಆ ಶಾಂತಿ ಸಮಿತಿಯಲ್ಲಿ ಆ ಒಂದು ಊರಿನ ಹಿರಿಯರ ಒಂದು ಸಮಿತಿಯನ್ನು ಮಾಡಿ, ಎಲ್ಲ ಧರ್ಮದವರು ಅದರಲ್ಲಿ ಆ ಸಮಿತಿಯಲ್ಲಿ ಇರಬೇಕು. ಆ ಶಾಂತಿ ಸಮಿತಿಯಲ್ಲಿ ಅವರು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ಸು, ಹೀಗೆ ಎಲ್ಲ ಧರ್ಮಗಳ ಒಂದು ಹಿರಿಯರ ಒಂದು ಸಮಿತಿಯನ್ನು ಮಾಡಿ, ಅಲ್ಲಿ ಏನಾದರೂ ಕೋಮು ಗಲಭೆಗಳಾಗುವಂಥ ಸಂದರ್ಭ ಬಂದರೆ ಕೋಮು ಗಲಭೆಗಳಾಗದಿದ್ದ ಹಾಗೆ ತಡೆಯುವ ಹಾಗೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಆ ಕೋಮು ಗಲಭೆ ಅಲ್ಲೇ ಹತ್ತಿಕ್ಕುವ ಹಾಗೆ ಮಾಡಿ ಬೇರೆ ಎಲ್ಲವೂ ಹರಡದಿದ್ದ ಹಾಗೆ ಮಾಡಬೇಕು ಅಂಥೇಳಿ ಒಂದು ಶಾಂತಿ ಸಮಿತಿಯನ್ನು ಪ್ರತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಕೇಳ್ಕೊತಾ ಇದ್ದೇವೆ. ಸರ್ಕಾರ ಅಂತಂದರೆ ಒಂದು ರೀತಿ ಕೆಲವರಿಗೆ ಒಂದು ಧರ್ಮಛತ್ರವಾಗ್ಬಿಟ್ಟಿದೆ. ಬಂದ ಪುಟ್ಟ, ತಿಂದ ಪುಟ್ಟ, ಹೋದ ಪುಟ್ಟ ಅಂತ. ಅಂದರೆ ಅದು ಬಂದ ಪುಟ್ಟ, ತಿಂದ ಪುಟ್ಟ ಅಂದರೆ ಆ ಲಂಚವನ್ನು ತಿನ್ನೋದಕ್ಕೆ ಏನಾದರೂ ಕೊನೆ ಇದೆಯಾ? ಎಲ್ಲೆಲ್ಲಿ ಹಣವನ್ನು ಮುಚ್ಚಿಟ್ಟಿರ್ತಾರೆ ಅಂತಂದರೆ ಈ ಜನಗಳು. ಒಬ್ಬ ಕಷ್ಟಪಟ್ಟು ಕೂಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ₹1 ಕೆಳಗಡೆ ಬಿದ್ದರೆ ಅದನ್ನು ತಗೊಂಡು ಕಣ್ಣಿಗೆ ಹೊತ್ಕೊಂಡು ಜೇಬಲ್ಲಿ ಇಟ್ಕೊತಾನೆ. ಇವರು ಹಣವನ್ನು ಮಲಮೂತ್ರಗಳು ಹೋಗ್ತಕ್ಕಂಥ ಪೈಪ್ಗಳಲ್ಲೆಲ್ಲ ದುಡ್ಡಿಡ್ತಾರಲ್ಲ, ಇವರೇನು ಮನುಷ್ಯರ? ಇವ್ರಿಗೆ ಏನಾದರೂ ಸ್ವಲ್ಪನಾದರೂ ಸಂಸ್ಕಾರ ಇದೆಯಾ ಅಥವಾ ಸಂಸ್ಕೃತಿ ಇದೆಯಾ? ಇಂಥ ಮಟ್ಟದಲ್ಲಿ ನಮ್ಮ ಕೆಲವು ಭ್ರಷ್ಟ ಅಧಿಕಾರಿಗಳು ಸರ್ಕಾರದ ಇಲಾಖೆಗಳಲ್ಲಿ ಸೇರಿಕೊಂಡಿದ್ದಾರೆ. ಈ ರೀತಿಯಲ್ಲಿ ನಡೀತಾ ಇದೆ. ಸೊ ಇದನ್ನೆಲ್ಲ ನಾವು ತಡಿಬೇಕು ಅಂತಂದರೆ ಏನಾದರೂ ಒಂದು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಈ ಬಗ್ಗೆ ತಮ್ಮಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸರ್ಕಾರ ರಕ್ಷಿತ ಕೇಂದ್ರದ ಸದಸ್ಯರಾಗುವ ಮೂಲಕ ಸರ್ಕಾರ ರಕ್ಷಿತ ಕೇಂದ್ರವನ್ನು ಬಲಗೊಳಿಸಿಕೊಂಡು ಕಾರ್ಯಕ್ರಮವನ್ನು ಎಲ್ಲೆಡೆಗೆ ಹರಡುವ, ಎಲ್ಲೆಡೆ ಜನರಿಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸಕ್ಕೆ ತಾವು ಕೂಡ ಕೈ ಜೋಡಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ಇದು ಹೆಚ್ಚು ಅರ್ಥಪೂರ್ಣವಾಗಬೇಕು, ಹೆಚ್ಚು ಶಕ್ತಿಶಾಲಿಯಾಗಬೇಕು, ಹೆಚ್ಚು ಪರಿಣಾಮಕಾರಿಯಾಗಬೇಕು, ಹೆಚ್ಚು ಫಲದಾಯಕವಾಗಬೇಕು. ಈ ಉದ್ದೇಶ ಇದು ಸತತವಾಗಿ ಆಗ್ತಲೇ ಇರಬೇಕಾದಂಥ ಒಂದು ಕೆಲಸ. ಇದಾಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಬುದ್ಧಿವಂತಿಕೆ, ಚಾಣಾಕ್ಷತನ, ವಿದ್ಯೆ ಎಲ್ಲವನ್ನ ಇದರ ಮೇಲೆ ಸುರಿದು ಇದನ್ನು ನಾವು ಏನು ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಅದಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ರಾಜಕೀಯ ಪಕ್ಷಗಳಲ್ಲಿ ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ. ಅದರಲ್ಲಿ ನಾವು ಸದ್ಯಕ್ಕೆ ಗುರುತಿಸೋದೇ ಆದರೆ ಇಬ್ಬರು ರಾಜಕಾರಣಿಗಳು ನಮಗೆ ಸಿಗ್ತಾರೆ. ಒಬ್ಬರು ಸೂರ್ಯ ತೇಜಸ್ವಿ,
ಇನ್ನೊಬ್ಬರು ಪ್ರತಾಪ್ ಸಿಂಹರವರು ಮೈಸೂರಿನಲ್ಲಿ 2 ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಅವರಿಗೆ 3ನೇ ಬಾರಿಗೆ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ. ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಯದುವೀರ ಒಡೆಯರಿಗೆ ಕೊಟ್ಟರು. ಅವರು ಅರಮನೆಯಲ್ಲಿ ಹಾಲು ಮೊಸರು ತುಪ್ಪ ತಿನ್ಕೊಂಡು ತೆಪ್ಪಗಿದ್ರು. ಇವರು ಅವ್ರನ್ನ ಕರ್ಕೊಂಡ್ಬಂದು MP ಮಾಡಿದ್ರು. ಈಗ ಅವರು ಮತ್ತೆ MP ಆದಮೇಲೆ ಮತ್ತೆ ಹೋಗಿ ಅರಮನೆಯಲ್ಲಿ ಸೇರಿಕೊಂಡು ಹಾಲು ಮೊಸರು ತುಪ್ಪ ತಿನ್ಕೊಂಡು ತೆಪ್ಪಗಿದ್ದಾರೆ. ಇದು ಇವರು ಮಾಡ್ತಕ್ಕಂಥ ರಾಜಕೀಯದ ಕೆಲಸ. ಇದು ಪ್ರತಾಪ್ ಸಿಂಹ ಅಂತ ಒಬ್ಬ ವ್ಯಕ್ತಿ, ಬಹುಶಃ ಅವ್ರಿಗೂ ಕೂಡ ಬಹಳಷ್ಟು ಬೇಜಾರಾಗಿರುತ್ತೆ. ಹಾಗೂ ಈ ಒಬ್ಬ ಸೂರ್ಯ ತೇಜಸ್ವಿ ಮತ್ತು ಪ್ರತಾಪ್ ಸಿಂಹರವರು ಅಂದ್ಕೊಂಡಿರ್ತಾರೆ ರಾಜಕೀಯ ಪಕ್ಷಗಳು ನಮಗಲ್ಲ ಅಂತ. ಈಗ ಏನಾಗುತ್ತೆ, ಸೂರ್ಯ ತೇಜಸ್ವಿಯವರಿಗೂ ಕೂಡ ಪಕ್ಷದಲ್ಲಿ ನಡೆಸಿರ್ತಕ್ಕಂಥ ಏನು ಒಂದು ಬೆಳವಣಿಗೆಗಳು, ಈ ಒಂದು ನಾಯಕರ ಸಣ್ಣತನಗಳು ಅವ್ರಿಗೂ ಕೂಡ ಬೇಸರವನ್ನು ತಂದಿದೆ. ಆದರೆ ಏನಾಗುತ್ತೆ ಅಂತಂದರೆ ಅವ್ರು ಹೇಳೋದಕ್ಕೆ ಹೋದರೆ, ಏನಪ್ಪ ನಿನಗೆ ಸಣ್ಣ ವಯಸ್ಸಲ್ಲೇ ನಾವು ನಿನ್ನನ್ನು MP ಮಾಡಿದ್ದೀವಿ, ನೀವು ನನಗೆ ಹೇಳಕ್ಕೆ ಬರ್ತೀಯಲ್ಲ ಅಂತಾರೆ. ಸೊ ಈ ರೀತಿಯಲ್ಲಿ ಆಡೋಕ್ಕಾಗದೆ ಅನುಭವಿಸೋಕ್ಕಾಗದೆ ಬಹಳಷ್ಟು ಈ ನೊಂದ್ಕೊಂಡಿರ್ತಕ್ಕಂಥ ಈ ಇಬ್ಬರು ನಾಯಕರುಗಳಿಗೆ ನಾವು ಸರ್ಕಾರ ರಕ್ಷಣೆ ಕೇಂದ್ರದಿಂದ ಇವತ್ತು ಸಾರ್ವಜನಿಕವಾಗಿ ಅವರನ್ನು ಹೃದಯಪೂರ್ವಕವಾಗಿ ನಾವು ಅವರನ್ನು ನಮ್ಮ ಸರ್ಕಾರ ರಕ್ಷಣೆ ಕೇಂದ್ರದ ಸದಸ್ಯರಾಗಬೇಕು, ಬರಬೇಕು. ತಮ್ಮ ಎಲ್ಲ ಬುದ್ಧಿವಂತಿಕೆ ತಮ್ಮಲ್ಲಿರ್ತಕ್ಕಂಥ ಅನುಭವವನ್ನು ಇಲ್ಲಿ ಉಪಯೋಗಿಸೋದ್ರಿಂದ ನಿಜವಾಗಿಯೂ ಪ್ರಯೋಜನವಾಗುತ್ತೆ ಮತ್ತು ಮುಕ್ತವಾದಂಥ ವಾತಾವರಣವಿದೆ. ಯಾವ ರೀತಿಯ ನಿಮಗೆ ಬಂಧನಗಳೂ ಇಲ್ಲ. ನಿಜವಾಗಿಯೂ ಕೂಡ ಒಂದು ಉಪಯುಕ್ತವಾದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ದಯವಿಟ್ಟು ತಾವುಗಳು ಈ ಒಂದು ಸರ್ಕಾರ ರಕ್ಷತೆಗೆ ಒಂದು ಸೇರ್ಕೋಬೇಕು ಅಂತೇಳಿ ಅವರಿಬ್ಬರನ್ನ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ನಮಗೆ ಕಣ್ಣಿಗೆ ಕಾಣ್ದಲೇ ಇರ್ತಕ್ಕಂಥ ಎಷ್ಟೋ ಕೋಟ್ಯಾಂತರ ಜನಗಳು ಇರ್ತಾರೆ. ಅವರೆಲ್ರಿಗೂ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ಬಂದು ಎಲ್ಲರೂ ಸೇರಿಕೊಂಡು ಮುಂದೆ ಏನಾದರೂ ಒಂದು ನಾವು ದಾರಿಯನ್ನು ಕಂಡ್ಕೋಬೇಕಾಗಿದೆ. ದಯವಿಟ್ಟು ಎಲ್ಲರೂ ಸೇರ್ಕೋಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಕಾಂಗ್ರೆಸ್ನವರು 5 ಜನ್ಮಗಳಾಗುವಷ್ಟು ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಅಂತ. ಅವ್ರು ಹೇಳಿದ್ದು ಕಾಂಗ್ರೆಸ್ನವರು 5 ಜನ್ಮಕ್ಕಾಗುವಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವರೆಷ್ಟು ಜನ್ಮಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಲ್ಲ. ಇದು ಅವರ ಬುದ್ಧಿವಂತಿಕೆ. ಕಾಂಗ್ರೆಸ್ನವರು ಹಣವನ್ನು ಏರ್ಲಿಫ್ಟ್ ಮಾಡ್ತಾರೆ, ವರ್ಗಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಇದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದರಿಂದ ಇವತ್ತು ನಾವು ಇದನ್ನು ಚರಿತ್ರೆಯನ್ನು ನೋಡ್ತಾ ಕೂತ್ಕೊಂಡು ಇದು ಹೇಳೋದನ್ನು ಕೇಳೋದನ್ನು ಕೂತ್ಕೊಂಡ್ರೆ ಆಗೋದಿಲ್ಲ. ಈಗ ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾಳೆ ದಿವಸ ನೀರಿಗೆ ಹಾಹಾಕಾರವಾಗ್ಬೋದು, ಇನ್ನೂ ಅನ್ನೋದಕ್ಕೆ ನಮಗೆ ತೊಂದರೆ ಆಗ್ಬೋದು. ಈ ರೀತಿಯಲ್ಲಿ ನಾವು ಏನು ಪ್ರಾಕೃತಿಕವಾಗಿ ಕೆಲವು ಸಂಪತ್ತುಗಳನ್ನು ನಾವು ಉಳಿಸ್ಕೊಳ್ಳಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮತ್ತು ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ನಾವು ಕೃಷಿ ಭೂಮಿ, ನೀರು ಈ ರೀತಿ ನಾವು ಬಿಟ್ಟು ಹೋಗ್ತೇ ಹೋದರೆ ಅವರು ಹೇಗೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ? ಇಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ. ಇದರಿಂದ ನಾವು ಹೊರಗೆ ಬರಬೇಕಾದ್ರೆ ಮೊದಲು ಕೆಲವು ವಿಷಯಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮುಂದುವರಿಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಆ ಮೂಲಕ ನಾವು ಬದಲಾವಣೆಯನ್ನು ತರೋಣ ಅಂತ ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.